ಮೈಸೂರಿನ KR ಮೌಲದ ಸೀತಾರಂಗ ಹಾಸ್ಪಿಟಲ್ನ ಎದುರಿಗಿರ್ತಕ್ಕಂಥ ಪರ್ಪಲ್ LPG ಗ್ಯಾಸ್ ಬಂಕಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ 15 ದಿನದ ನಂತರ LPG ಗ್ಯಾಸ್ ಲಭ್ಯ ಆಗ್ತಾ ಇದೆ. ಇದೇ ರೀತಿ ಎಲ್ಲ ಗ್ಯಾಸ್ ಬಂಕಲ್ಲೂ ಸಮಸ್ಯೆ ಇದೆ. ಹೋಗಿ ಸ್ಪೀಡಾಗಿ ಹೋಗಿ. ಹೋಗಿ ರೈಟಲ್ಲೇ ಹೋಗಿ ನೋಡ್ರಿ. ನೋಡ್ರಿ ನೀವು ಸ್ಪೀಡಾಗಿ ನೋಡ್ರಿ. ಮದೇವಣ್ಣ ನಡ್ರಿ 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 ನಿಂಪಡ ನಡ್ರಿ ಸ್ಪೀಡಾಗಿ ನಡ್ರಿ. ಸೀತಾರಂಗ ಹಾಸ್ಪಿಟಲ್ ಗ್ಯಾಸ್ ಬಂಕ್ಗೆ ಈ ರೀತಿ 1 ಕಿಲೋಮೀಟರ್ಗೂ ಹೆಚ್ಚು ಅಂತರದಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡು ಗ್ಯಾಸ್ ತಗೋತಾವೆ. ಇದೇ ರೀತಿ ಮೈಸೂರಿನ ಲಕ್ಷ್ಮಿ ಗ್ಯಾಸ್ ಬಂಕಲ್ಲಿ ಅಂದರೆ ಮೈಸೂರಿನ ಸೆಂಟ್ರಲ್ ವೆಟರ್ನರಿ ಹಾಸ್ಪಿಟ್ಲ್ ಹತ್ರನೂ ಸಹ ಇದೇ ರೀತಿ ಕ್ಯೂನಲ್ಲಿ ನಿಂತಿವೆ. ಇದು ಮೈಸೂರಿನ LPG ಆಟೋ ರಿಕ್ಷಾ ಚಾಲಕರ ದಿನನಿತ್ಯದ ಒಂದು ಸಂಕಷ್ಟದ ದಿನ ಆಗಿದೆ. ಇದಕ್ಕೆ ಪರಿಹಾರನೇ ಇಲ್ಲದೇ ಆಗಿದೆ ಸರ್ಕಾರದ ಕಡೆಯಿಂದ, ಜಿಲ್ಲಾಡಳಿತದಿಂದ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟಂಥ ಸಂಬಂಧಪಟ್ಟಂಥ ಎಲ್ಲ ಒಂದು ಜಿಲ್ಲಾಡಳಿತ ಏನಿದೆ ತುರ್ತಾಗಿ ಶೀಘ್ರವಾಗಿ ಈ ಒಂದು ಸಮಸ್ಯೆನ ಬಗೆಹರಿಸಬೇಕು. ಇಲ್ಲ ಅಂದರೆ ಆಟೋ ರಿಕ್ಷಾ ಚಾಲಕರೆಲ್ಲ ಒಂದು ಧರಣಿನ ಪ್ರತಿಭಟನೆನ ಹಮ್ಮಿಕೊಳ್ಳಲಾಗ್ತದೆ. ಇದಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಈ ಸಂದರ್ಭದಲ್ಲಿ ಆಟೋ ರಿಕ್ಷಾ ಸಂಘಗಳ ಒಕ್ಕೂಟದ ವತಿಯಿಂದ ಒಕ್ಕೂಟದ ವತಿಯಿಂದ ವಿನಂತಿಸ್ಕೊಳ್ತೀವಿ. ಲೆಫ್ಟಲ್ಲಿ ಹಾಕಲಿ. ಇದು ಹಂಗೆ ನಡ್ರಿ, ಮುಂದಕ್ಕೆ ಹೋಗಿ ಲೆಫ್ಟಲ್ಲಿ ಎಷ್ಟೈತೆ ಗಾಡಿ ನೋಡೋಣ. ಹಿಂಗೆ ಲೆಫ್ಟಿಗೆ ಬನ್ನಿ. ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ರೀ. ನೋಡಿ ರೆಕಾರ್ಡ್ ಟಚ್ ಮಾಡಿ ಅಣ್ಣ ಮಾತಾಡ್ತಾರೆ ಆನ್ ಮಾಡಿ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಏನು ಒಂದು ಈ ಮನವಿ ಅಂದರೆ, ಏನು ಒಂದು ಜಿಲ್ಲಾಡಳಿತ, ಮೈಸೂರಿನ ಜಿಲ್ಲಾಡಳಿತ ಇದೆ, ಈ ಆಟೋ ರಿಕ್ಷಾ ಚಾಲಕರ ಏನು ಒಂದು ನೋಡಿದಿರಿ, ಇಷ್ಟೊತ್ತು ರೆಕಾರ್ಡ್ ಮಾಡಿದೆ.
ಇದಕ್ಕೆ ಪರಿಹಾರನೇ ಇಲ್ಲ. ಆಟೋ ರಿಕ್ಷಾ ಚಾಲಕರ ಸಮಸ್ಯೆಗಳಿಗೆ ಯಾವುದೇ ರೀತಿ ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ, ಪರಿಹಾರ ಕೊಡ್ತಾ ಇಲ್ಲ. ಆಟೋ ರಿಕ್ಷಾ ಚಾಲಕರ ಕಷ್ಟಗಳನ್ನು ಪರಿಹರಿಸ್ತಾ ಇಲ್ಲ. LPG ತತ್ವರ ಎಷ್ಟಾಗಿದೆ ಅಂತ ಅಂದರೆ 15 ದಿವಸಕ್ಕೆ ಎಷ್ಟು ದಿವಸ ಆಯ್ತಣ್ಣ ಇಲ್ಲಿ ಗ್ಯಾಸ್ ಬಂದು ಟ್ಯಾಂಕ್ ಒಂದು ವಾರದ ನಂತರ ಒಂದು ಟ್ಯಾಂಕ್ ಬಂದಿದೆ. ಇವರು ಆಟೋ ರಿಕ್ಷಾ ಚಾಲಕರಿಗೆ ಆದಷ್ಟು ಸಫಿಷಿಯೆಂಟ್ ಆಗಿ ಒಂದು ಗ್ಯಾಸ್ ವಿತರಣೆ ಮಾಡುವಂತ ವಿಚಾರ ಮಾಡ್ತಾ ಇದ್ರು. ಮೈಸೂರಲ್ಲಿ ಒಂದು ಬೆಸ್ಟ್ ಸರ್ವಿಸ್ ಅಂತ ಹೇಳ್ಬೋದು. ಇದಕ್ಕೇನೆ ಸಿಗ್ಲಿಲ್ಲ. ಮೈಸೂರಲ್ಲಿ 12 ಗ್ಯಾಸ್ ಬಂಕ್ಗಳಿವೆ. ಜಿಲ್ಲಾಡಳಿತಕ್ಕೆ ನಾನು ಈ ವಿಚಾರನ ಗಮನಿಸ್ತಾ 12 ಗ್ಯಾಸ್ ಬಂಕ್ಗಳಲ್ಲಿ 2 ರಾಷ್ಟ್ರೀಕೃತ ಗ್ಯಾಸ್ ಬಂಕ್ ಐತೆ. ಅದರಲ್ಲಿ ಸಮರ್ಪಕವಾಗಿ ಗ್ಯಾಸ್ ಸಿಗೋದಿಲ್ಲ. ಬೆಳಗ್ಗೆ ಸಂಜೆ ಗಂಟ ನಿಂತ್ಕೊಂಡ್ರು ಸಹ ಗ್ಯಾಸ್ ಸಿಗೋದಿಲ್ಲ. ಸಿಕ್ಕಿದ್ರೆ ಅರ್ಧ ಜನಕ್ಕೆ ಸಿಗುತ್ತೆ, ಇನ್ನು ಉಳಿದವ್ರಿಗೆ ಸಿಗೋದಿಲ್ಲ. ಇರೋದ್ರಲ್ಲಿ ಈ ಥರ ಒಂದು ಸಿಗೋ ಅಂಥದಕ್ಕೆ ಸರಿಯಾಗಿ ಸಪ್ಲೈನೂ ಸಿಗೋದಿಲ್ಲ. ಈಗ ಏನಾಗಿದೆ ಅಂದರೆ ಆಟೋ ರಿಕ್ಷಾ ಚಾಲಕರ ಒಂದು ಸಮಸ್ಯೆಗೆ ಪರಿಹಾರವಾಗಿ ಜಿಲ್ಲಾಡಳಿತ ಏನಿದೆಯೋ ಇದಕ್ಕೆ ತುರ್ತಾಗಿ ಈ ಸಮಸ್ಯೆನ ಬಗೆಹರಿಸಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಮತ್ತೆ LPG ಮತ್ತು CNG ಅವ್ರಿಗೆ ಏನು ಸಮಸ್ಯೆಗಳು ಮುಂದಿನ ಈಗ ಪ್ರಸ್ತುತ ದೊಡ್ಡ ಮಟ್ಟದಲ್ಲಿರೋದು LPG ಆಟೋ ರಿಕ್ಷಾ ಚಾಲಕರೇ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ನೆಕ್ಸ್ಟ್ ಇದೇ ರೀತಿ CNG ಅವ್ರಿಗೂ ಶುರು ಆಗುತ್ತೆ. ಆಲ್ರೆಡಿ ಬೆಂಗಳೂರಲ್ಲಿ CNG ಅವ್ರಿಗೂ ಸಹ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಆದ್ರಿಂದ ಜಿಲ್ಲಾಡಳಿತ ಆಟೋ ರಿಕ್ಷಾ LPG ಆಟೋ ರಿಕ್ಷಾ ಚಾಲಕರನ್ನ LPG ಆಟೋ ರಿಕ್ಷಾ ಸರ್ವಿಸ್ ಈ ಆಟೋಗಳಿಗೆ ಸಮಸ್ಯೆ ಶುರುವಾಗಿದೆಯೋ ಅದಕ್ಕೆ ತುರ್ತಾಗಿ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ತುರ್ತಾಗಿ ಕ್ರಮ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಈ ಮನವಿ ಪತ್ರನ ಈಗ ಸಲ್ಲಿಸ್ತೀವಿ. ನೆಕ್ಸ್ಟು ಸಲ್ಲಿಸೋ ಸಂದರ್ಭದಲ್ಲಿ ಆ ಮನವಿ ಪತ್ರ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಪ್ರತಿಭಟನೆನ ಹಮ್ಮಿಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಒಂದು ಏನು ಬಂದಿದೆಯೋ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಗ್ಯಾಸ್ ವಿತರಣೆ ಮಾಡ್ತಾ ಇದೆ. ಕಡಿಮೆ 2 ಕಿಲೋಮೀಟರ್ಗೂ ಹೆಚ್ಚಿನ ಅಂತರದಲ್ಲಿ ಸುತ್ತ ಆಟೋ ರಿಕ್ಷಾಗಳು ಬಂದು ಸರತಿ ಸಾಲಲ್ಲಿ ನಿಂತಿವೆ. ಅಣ್ಣ ಇದು ಒಂದು ಟ್ಯಾಂಕ್ ಎಷ್ಟು ಬರುತ್ತೆ ಅಣ್ಣ? ಅದ್ರ ಬಗ್ಗೆ ನಮಗೆ ಟ್ಯಾಂಕ್ ಬರುತ್ತೆ ಅಂತ ಈ ಒಂದು ಟ್ಯಾಂಕ್ ಬಂದಿರುವಂಥದ್ದು ಅರ್ಧ ಜನಕ್ಕೆ ಸಾಲ. ಬನ್ನಿ ಈ ಕಡೆ. ಸರತಿ ಸಾಲಲ್ಲಿ ನಿಂತ ಒಂದು ಟ್ಯಾಂಕು ಅಲ್ಲಿರತಕ್ಕಂಥ ಆಟೋ ರಿಕ್ಷಾ ಚಾಲಕ ಅರ್ಧ ಸರತಿ ಸಾಲ ನಿಂತಿರೋ ಅರ್ಧ ಜನಕ್ಕೂ ಸಾಲೋದಿಲ್ಲ. ಇಂಥ ಒಂದು ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಟೋ ರಿಕ್ಷಾ ಚಾಲಕರ ಕುಟುಂಬ ಕಷ್ಟ ಸಿಗೋಗ್ತಾ ಇದೆ. ಸಾರ್ವಜನಿಕ ಸರಿಯಾಗಿ ಸರ್ವಿಸ್ ಕೊಡೋಕ್ಕಾಗ್ತಾ ಇಲ್ಲ. ಆಟೋ ಚಾಲಕ ಕುಟುಂಬಗಳು ಕಷ್ಟ ದಿನಕ್ಕೆ ಬರ್ತಾ ಇದೆ. ಇದನ್ನ ತುರ್ತಾಗಿ ಸೂಕ್ಷ್ಮವಾಗಿ ಗಮನಿಸಿ ಆಟೋ ರಿಕ್ಷಾ ಚಾಲಕರ ಸಮಸ್ಯೆಗೆ ಒಂದು ನೆರವಾಗಬೇಕು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾವು ಕೇಳ್ಕೊತೀವಿ. ನೀವು ಎಷ್ಟು ದಿವಸದಿಂದ ಈ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಾ ಆಟೋ ರಿಕ್ಷಾ ಚಾಲಕರಾಗಿ? ನಾನು 8 ದಿನದಿಂದ ಆಟೋನ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಗ್ಯಾಸ್ ಸಿಗ್ತಾ ಇಲ್ಲ, ಹೋದ ಕಡೆ ಎಲ್ಲ ಹೋಗಿದ್ದು ವಾಪಸ್ ಬರ್ತಾ ಇದ್ದೀನಿ. ಈ ಥರದ ತೊಂದರೆ ಕೊಡ್ತಾ ಇರೋ ಜಿಲ್ಲಾಡಳಿತಕ್ಕೆ ನಿಜವಾಗ್ಲೂ ನಾವು ಕಾರ ಹಾಕೋಕ್ಕಾಗಲ್ಲ, ಈ ಕಾರ ಹಾಕ್ಬೇಕಂತ ಸಮಸ್ಯೆ ಬಂದಿದೆ. ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನಮ್ಮ ಕಷ್ಟ ಕೇಳೋರೇ ಇಲ್ವಲ್ಲ. ಆಟೋದವ್ರು ಹೋದ್ರೆ ಯಾಕೆ ಈ ಥರ ಅಲರ್ಜಿ ನಿಮ್ಗಳಿಗೆ? ಆಟೋ ಕಷ್ಟ ಏನಿದೆ ಅಂತ ದಿನನಿತ್ಯ ನೋಡ್ತಾ ಇರ್ತೀರ, ಬೆಳಗ್ಗೆ ಎದ್ದರೆ ಓಡಾಡ್ತಾ ಇರ್ತೀರ, ಎಲ್ಲ ಕಡೆ ಕಾಣ್ತಾ ಇದೆ ನಿಮಗೆ ನಮ್ಮ ಪರಿಸ್ಥಿತಿ. ಆದರೂ ನಮ್ಮನ್ನು ಯಾಕೆ ಈ ಥರ ದೂಷಣೆ ಮಾಡ್ಕೊಂಡು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋದು ನಾನು ಅರ್ಥ ಮಾಡೋಕ್ಕಾಗ್ತಾ ಇಲ್ಲ. ನಾವೇನು ಜೀವನ ಮಾಡಬೇಕೋ ಇಲ್ಲ ಹೀಗೆ ಏನಾದರೂ ಮಾಡ್ಕೊಂಡು ನಮ್ಮ ಆಟೋದವ್ರನ್ನ ಒಂದು ಅಧೋಗತಿಗೆ ತಳ್ತಾ ಇದ್ದೀರಲ್ಲ, ನಾವೇನು ಜೀವನ ಮಾಡೋದಾ ಇಲ್ಲ ನಮ್ಮ ಸಂಸಾರಗಳಿಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನೀವು ಎಷ್ಟು ದಿವಸದಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ದೀರಿ? ಅಣ್ಣ 2 ತಿಂಗಳಿಂದ ಎದುರಿಸ್ತಾ ಇದ್ದೀವಿ ಅಣ್ಣ. ಈಗ ನಿಮಗೆ ಇದರಿಂದ ಜಿಲ್ಲಾಡಳಿತಕ್ಕೆ ಏನು ಹೇಳಕ್ ಬರ್ತೀರಿ ಇದು ಸಂಬಂಧಪಟ್ಟ ಇಲಾಖೆಗೆ? ನಮ್ಮ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಮಕ್ಕಳನ್ನ ಅನಾಥಾಶ್ರಮ ಸೇರಿಸ್ಬೇಕು, ಆ ಮಟ್ಟಕ್ಕೆ ಬಂದ್ಬಿಟ್ಟಿವಿ ಅಣ್ಣ. ನೀವು ಈಗ ಬೀದಿಗೆ ಬಿದ್ದಿದ್ದೀರಿ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. ಅಷ್ಟೇ ಹೇಳ್ದಣ್ಣ. ಈಗ ನೀವು ಗಾಡಿಗಳನ್ನ EMI ಕಟ್ಟೋದು ಮತ್ತೆ ಕುಟುಂಬ ಜವಾಬ್ದಾರಿ, ಈಗ ಮಕ್ಕಳುಗಳ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಯ್ತು, ಇದಕ್ಕೆಲ್ಲ ಯಾವ ರೀತಿ ನೀವು ಇದನ್ನ ಸಮಸ್ಯೆನ ಬಗೆಹರಿಸ್ತೀರಿ? ಜಿಲ್ಲಾಡಳಿತಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಜಿಲ್ಲಾಡಳಿತ ಕೈ ಮುಖ ಕೇಳ್ತೇವೆ. ಎಲ್ಲ ಆಟೋದವರ ಪರವಾಗಿ ನಾವು, ನಮ್ಗೆ ಯಾರೋ ಒಂದು ಹೆಲ್ಪಿಂಗು ಯಾವುದೂ ಇಲ್ಲ. ಕ್ರಿಕೆಟ್ನವ್ರಿಗೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಆಮೇಲೆ ರಾಜಕೀಯ ವ್ಯಕ್ತಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಆಟೋದವ್ರಿಗೆ ಯಾರು ಇನ್ನು ಮುಂದೆ ಯಾರು ನೋಡ್ತಾ ಇಲ್ಲ ಅಣ್ಣ. ಯಾರು ಬಂದು ಏನೂ ಕೇಳ್ತಾ ಇಲ್ಲ. ತಮ್ಮ ಹೆಸರು? ರಾಜು ಅನ್ಬಿಟ್ಟು ಅಣ್ಣ. ಎಷ್ಟೊದಕ್ಕೆ ಶುರು ಮಾಡಿದ್ರಿ ಇದು ಗ್ಯಾಸ್ ಕೊಡೋದಕ್ಕೆ?
ಸಮಸ್ಯೆ ಒಂದು 7:15 ಶುರು ಮಾಡಿ 7-7:15 ಶುರು. ಎಷ್ಟೋ ತನಕ ಕೊಡ್ಬೋದು ಇದನ್ನ ನಿಮ್ಮ 10 ಗಂಟೆಗೆ ಕೊಡ್ಬೋದು ಸರ್. 10 ಗಂಟೆಗೆ ಕೊಡ್ಬೋದಾ? ಲಾಸ್ಟ್ 10 ಗಂಟೆಗೆ ಲಾಸ್ಟ್ ಮಾಡ್ತೀರಿ. ಈಗ ಬೆಳಿಗ್ಗೆ 10 ಗಂಟೆಗೆ ಲಾಸ್ಟ್ ಮಾಡ್ತೀರಾ? ನೈಟ್ 10 ಗಂಟೆಗೆ ಲಾಸ್ಟ್ ಮಾಡ್ತೀರಾ? ಎಲ್ಲ ಫುಲ್ ಎಷ್ಟಾಗುತ್ತೆ ಅಷ್ಟು ಫುಲ್ ಟೈಮ್ ಮಾಡಿ ಗಾಡಿ 2 ಗಂಟೆ ಮಾಡಿ ಗಾಡಿ ಕಳಿಸ್ಬಿಟ್ರೆ ಅದಕ್ಕೆ ನಮ್ದು ಕ್ಯಾಪಿಟಲ್ ಕ್ಲೋಸ್ ಆಗುತ್ತೆ, ಮುಗೀತು. ನಿಮ್ಗೆ ನೆಕ್ಸ್ಟ್ ಮತ್ತೆ ಏನಾದ್ರು ಅಂತ ಮಾವತಿ ಗೊತ್ತಿಲ್ಲ, ಅದು ಗ್ಯಾರಂಟಿ ಇಲ್ಲ. ಹೋದ್ಮೇಲೆ ಗಾಡಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಂದು ಗಾಡಿಯಲ್ಲಿ ನಿಂತ್ಕೊಂಡ ಮೇಲೆ ಎಲ್ಲರಿಗೂ ಕೊಡ್ತೀರಿ ಅಂತ ಗ್ಯಾರಂಟಿ ಇರುತ್ತೆ ಸರ್. ಅದ್ರ ಮೇಲೆ ಗಾಡಿ ಮೇಲೆ ಗ್ಯಾರಂಟಿ. ಗಾಡಿ ಬಂದು ನಿಂತ್ಕೊಂಡ್ರೆ ಓಕೆ, ಗಾಡಿ ಇಲ್ಲ ಅಂದ್ರೆ ಅಲ್ಲಿಗೆ ಇಲ್ಲ ಅಂತ ಅರ್ಥ, ಅಷ್ಟೇ ಸಮಸ್ಯೆ, ಬೇರೆ ಏನಿಲ್ಲ. ನೀವು ಎಷ್ಟೊತ್ತಿಂದ ನಿಂತಿದ್ದೀರಿ ಇಲ್ಲಿ? ನಾವು 6 ಗಂಟೆಯಿಂದ ನಿಂತಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಬಂದು ನಿಂತಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಬಂದು ನಿಂತಿದ್ದೀರಿ. ನಿಮಗೆ ಗ್ಯಾಸ್ ಸಿಗದೆ ಇದ್ದಾಗ ನೀವು ಯಾವ ರೀತಿ ಒಂದು ಈ ಸಮಸ್ಯೆನ ನೀವು ಎದುರಿಸ್ತಾ ಇದ್ದೀರಿ? ಇದಕ್ಕೆ ಪರಿಹಾರವಾಗಿ ಏನು ಕಂಡ್ಕೊಂಡಿದ್ದೀರಿ? ಹತ್ರ ಬರ್ತೀವಿ ಅಣ್ಣ, ಇಲ್ಲ ಗ್ಯಾಸ್ ಬರುತ್ತೆ, ಇಲ್ಲ ಬರಲ್ಲ ಅಂತ ಹೇಳೋದಿಲ್ಲ. ಬರುತ್ತೆ ಅಂತಾರೆ, ದಿನ ಕಾಯ್ತೀವಿ. ಒಂದೊಂದು ದಿನ 2 ದಿನ 3 ದಿನ ಆಗುತ್ತೆ. ಈಗ ನೋಡಿ, ಇದು 10 ದಿನ ಆಗಿದೆ. 10 ದಿನ ಆದ್ಮೇಲೆ ಗ್ಯಾಸ್ ಕೊಡ್ತಿದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದನೇ ಕ್ಯೂ ಸ್ಟಾರ್ಟ್ ಆಗಿತ್ತು. ನಾವು ಇಲ್ಲಿ ಗಂಟೆ ಬರೋ ಗಂಟೆ ಇಷ್ಟೊತ್ತಾಗಿದೆ ಸರ್. ನೋಡಿ, ಜಿಲ್ಲಾಡಳಿತಕ್ಕೆ ಆಟೋ ರಿಕ್ಷಾ ಚಾಲಕರು ತಮ್ಮ ಸಮಸ್ಯೆನ ಹೇಳ್ಕೊತಾ ಇದ್ದಾರೆ. ಜಿಲ್ಲಾಡಳಿತ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸೋದು ತರವಲ್ಲ. ಇದು ಒಂದು ಜಿಲ್ಲಾಡಳಿತಕ್ಕೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದನ್ನು ತುರ್ತಾಗಿ ಆಟೋ ರಿಕ್ಷಾ ಚಾಲಕರನ್ನ ಸಮಸ್ಯೆನ ಬಗೆಹರಿಸಬೇಕು. ಇವ್ರ ಕಷ್ಟನ ಕೇಳಿ ಇವ್ರ ಕುಟುಂಬ ಬೀದಿಗೆ ಬೀಳೋದನ್ನ ತಪ್ಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಅಣ್ಣ, ನಿಮ್ಮ ಸಮಸ್ಯೆ ಏನು ಹೇಳ್ತೀರಿ? ಅದೇ ದಯವಿಟ್ಟು ನಾವು ಮಕ್ಕಳು ಮರಿನ ಓದಿಸ್ತಾ ಇದ್ದೀವಿ. ಈ ಗಾಡಿಗಳದ್ದು EMI ಬೇರೆ ಕಟ್ಟಬೇಕಾಗುತ್ತೆ. ಇನ್ನು ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು DC ಅವರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ತಗೊಂಡು ನಮ್ಮಂಥವ್ರಿಗೆ ಒಂಚೂರು ನ್ಯಾಯ ದೊರಕಿಸ್ಕೊಟ್ಬಿಟ್ಟು ದಿನ ಗ್ಯಾಸ್ ಸಿಗಂಗೆ ಆಗ್ಬಿಟ್ಟು ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಜಿಲ್ಲಾಡಳಿತಕ್ಕೆ DC ಅವ್ರಿಗೆ ಏನು ಹೇಳಕ್ ಬರ್ತೀರಿ, ಇಷ್ಟಪಡ್ತೀರಿ? ಏನು ಗ್ಯಾಸೇ ಸಿಗ್ತಾಯಿಲ್ಲ, ಪ್ಯಾಸೆಂಜರ್ ಕಾಸು ಕೊಡಲ್ಲ, ಪ್ಯಾಸೆಂಜರ್ ಎಕ್ಸ್ಟ್ರಾ ಕೇಳಿದ್ರು ಕೊಡಲ್ಲ. ಬೆಳಗಾನ ನಿಂತ್ಕೋಬೇಕು. ಎಷ್ಟಾಗಿದೆ ಈಗ ಗ್ಯಾಸ್ ಬೆಲೆ? ಅಣ್ಣ 83 ಚಿಲ್ಲರೆ ಆಗಿದೆ. 84 ರೂಪಾಯಿ ಆಗುತ್ತೆ ಗೌರ್ಮೆಂಟ್ ಬಂಕ್ಗಳಲ್ಲಿ. ಬೇರೆ ಬಂಕಲ್ಲಿ 110, 115, 120, 130ವರೆಗೂ ತಗೋತಾ ಇದ್ದಾರೆ. ಈಗ 120, 130ವರೆಗೂ ತಗೋತಾ ಇದ್ದಾರೆ. ಅಣ್ಣ, ಇವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಗೊತ್ತಾಯ್ತಲ್ಲ ಅಣ್ಣ. ಒಂದೊಂದು ಕಡೆ ಒಂದೊಂದು ತುಂಬ್ತವ್ರೆ. ಒಂದು ಕಡೆ 120, ಒಂದು ಕಡೆ 100 ರೂಪಾಯಿ, ಒಂದು ಕಡೆ 95, ಎಲ್ಲ ಈ ರೀತಿ ಇದು ಮಾಡ್ತಾ ಇದ್ದಾರೆ ಅಣ್ಣ. ಈಗ ನಮ್ಮ ಆಡೋದವ್ರಿಗೆ ನಮ್ಮ ಜೀವನ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು. ನೀವೇ ನ್ಯಾಯ ಕೊಟ್ಟರೆ ಒಂದೊಂದು ಕಡೆ ಒಂದೊಂದು ರೈಟು ಸರ್. ಒಂದು ಕಡೆ 120, 100 ರೂಪಾಯಿ, ಒಂದು ಕಡೆ 90, ಒಂದು ಕಡೆ ಒಂದೊಂದು ರೈಟ್ ಒಂದೊಂದು ಸರ್. ಎಲ್ಲ ದಿನವೆಲ್ಲ ಇಲ್ಲೇ ನಿಂತಿರ್ಬೇಕು. ಮಕ್ಕಳ ಫೀಸ್ ಏನು ಕಟ್ಟೋದು? ಈಗ ಇಲ್ಲಿ ಬಂದಿರೋ ಗ್ಯಾಸ್ ಅರ್ಧ ಜನಕ್ಕೆ ಸಾಲ್ತದೆ ಅಂತ ಅವ್ರು ಅಲ್ಲಿ ಹೇಳ್ತಾ ಇದ್ದಾರೆ. ಅರ್ಧ ಜನಕ್ಕೆ ಸಿಗುತ್ತೆ. ನಾವು ಎಷ್ಟು ಗಾಡಿಗಳಿಗೆ ಹಾಕಕ್ಕೆ ಅವಕಾಶ ಆಗುತ್ತೆ ಅಷ್ಟು ಗಾಡಿಗಳಿಗೆ ಮಾಡ್ಕೊಡ್ತೀವಿ. ಮುಗಿದವರೇ ದಯವಿಟ್ಟು ನಮ್ಮ ಕ್ಷಮಿಸಿ ಅಂತ ಪಾಪ ಅವರು ಹೇಳ್ತಾ ಇದ್ದಾರೆ. ಸರ್ಕಾರದವರು ಒಂದು 15 ಕೊಟ್ಟರೆ ಇಷ್ಟು ಒಳ್ಳೇದು ಸರ್. ಸ್ವಲ್ಪ ಗಂಟೆ ಇದು ಒಟ್ಟಿನಲ್ಲಿ ಈಗ ಗೌರ್ನಮೆಂಟ್ ಬಂಕ್ಗಳಲ್ಲಿ ನಿತ್ಯ ನಿರಂತರ ಸಿಗಂಗೆ ಆಗಬೇಕು ಅಂತ ನೀವು ಸಮಸ್ಯೆ ಬಗೆಹರಿತದೆ. 3 ದಿನ 4 ದಿನ ವಾರ ಆಗ್ತಾ ಇದೆ. ಜಿಲ್ಲಾಡಳಿತ ಕೇಳೋದೇನೆಂದರೆ ಮೈಸೂರಲ್ಲಿ ಪ್ರೈವೇಟ್ ಬಂಕ್ಗಳು ಜಾಸ್ತಿ ಇದೆ, LPGದು. ಗೌರ್ನಮೆಂಟ್ ಬಂಕ್ಗಳನ್ನ ಜಾಸ್ತಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಎಲ್ಲ ಆಟೋ ಸಂಘಗಳ ಒಕ್ಕೂಟದಿಂದ. ಆದ್ದರಿಂದ ಈ ಹೇಳ್ತೀರ್ದು ಕಷ್ಟ ಆ ಮಟ್ಟಿಗೆ ಸೂಸೈಡ್ ಮಾಡ್ಕೊಳ್ಳೋದೊಂದು ಮರಣ ಶಾಸನ ಆದಂಗೆ ಆಗ್ಬಿಟ್ಟಿದೆ ಇದು ಆಟೋ ರಿಕ್ಷಾ ವರ್ಗಕ್ಕೆ. ಆದ್ದರಿಂದ ಜಿಲ್ಲಾಡಳಿತ ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಧರಣಿ, ಸ್ಟ್ರೈಕು, ಪ್ರತಿಭಟನೆ ಆಗೋದನ್ನೆಲ್ಲ ತಪ್ಪಿಸ್ಬೇಕು. ಇಲ್ಲ ಅಂದರೆ ಎಲ್ಲ ಆಟೋ ರಿಕ್ಷಾ ಚಾಲಕರು ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟಿತರಾಗಿ ಒಂದು ಧರಣಿ ಮಾಡುವಂಥ ಸಂದರ್ಭ ಎದುರಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ. ಈಗ ಬೇರೆ ಬಂಕ್ಗಳಲ್ಲಿ ಸಫಿಷಿಯೆಂಟ್ ಸಾಕು ಸಿಗ್ತಾ ಇಲ್ಲ. ಲಕ್ಷ್ಮೀ ಬಂಕಲ್ಲೂ ಸಹ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಸರ್. ನಿನ್ನೆ ಮಾತ್ರ ಗಣೇಶ ಬಂಕಲ್ಲಿ ಮಧ್ಯಾಹ್ನ 1 ಗಂಟೆಗೆ ಶುರು ಮಾಡಿದ್ರು, 9:45ಗೆ ಕ್ಲೋಸು ಅಂತ ಹೇಳಿದ್ರು. ತಿರ್ಗಾ ಬೆಳಿಗ್ಗೆ 4 ಗಂಟೆಗೆ ಹೋಗಿ ನೋಡಿದ್ವಿ, ಹೋಗಿ ನಿಲ್ಸಿದ್ವಿ. ತಿರ್ಗಾ 7:15 ಹೇಳಿದ್ರು ಇಲ್ಲಿ ಬರೋಲ್ಲಪ್ಪ, ಹೋಗಿ ಗಾಡಿ ನಿಲ್ಸ್ಬೇಡಿ ಅಂತ ಹೇಳಿದ್ರು. ಮತ್ತೆ ಅಲ್ಲಿಂದ ಖಾಲಿ ಬಂದು ಬೆಳಗಿನ ಜಾವ ಅಲ್ಲಿ ನಿಂತಿದ್ದೀವಿ. ಈಗಲೂ ಇಷ್ಟೇ ಗಾಡಿಗಳು ಅಲ್ಲಿ ನಿಂತಿವೆ ನೋಡ್ಕೊಂಬಂದೆ. ಈಗ ಟೋಟಲ್ ಇದೆಲ್ಲ ರೆಕಾರ್ಡ್ ಮಾಡಿದೆ. ಟೋಟಲ್ಲು ಜಿಲ್ಲಾಡಳಿತಕ್ಕೆ ಹೇಳೋದಂದ್ರೆ ಕಡಿಮೆ ಅಂದ್ರೂ 1.5 ಇಂದ 2 ಕಿಲೋಮೀಟರ್ ಹತ್ರ ನಿಂತಿದೆ. ಹಿಂಗೆಲ್ಲ ಸುತ್ತಾಳ್ತೆ ನೋಡ್ಕೊಬಂದು ಈ ಅರ್ಧ ಜನಕ್ಕೆ ಸಿಕ್ಕಿದ್ರೆ ಇನ್ನು ಅರ್ಧ ಜನಕ್ಕೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಏನಾಗಬೇಕು? ಮತ್ತೆ ಮುಂದಿನ ದಿನ ಸಿಗೋದಕ್ಕೆ ಒದ್ದಾಡಬೇಕು. ಇದು ಸಮಸ್ಯೆ. ಜಿಲ್ಲಾಡಳಿತ ಸೂಕ್ಷ್ಮ ಗಮನಿಸಿ ಇದು ಸಮಸ್ಯೆ ಬಗೆಹರಿಸ್ಬೇಕು ಅಂತ ಕೇಳ್ಕೊತೀವಿ. ಜಿಲ್ಲಾಡಳಿತಕ್ಕೆ ಏನು ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ಏನು ಪದೇ ಪದೇ ನಾವು ಹೇಳ್ಕೊತಾ ಇದ್ದೀವಿ ಅಂದರೆ LPG ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಅಕ್ಕಪಕ್ಕದ ತಾಲೂಕುಗಳಲ್ಲೂ LPG ಸಿಗ್ತಾಯಿಲ್ಲ. ಉದಾಹರಣೆಗೆ ಇಲ್ಲಿ
ನಂಜನಗೂಡಿಂದ ಇಲ್ಲಿ ಬಂದು ಗ್ಯಾಸ್ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಂಜನಗೂಡಲ್ಲೂ ಗ್ಯಾಸ್ ಸಿಗಲಿಲ್ಲ ಅಂತ ಅಂದರೆ ಅಲ್ಲಿ ಇರ್ತಕ್ಕಂಥ ಚಾಲಕರ ಹೊಟ್ಟೆಪಾಡು ಏನಾಗಬೇಕು, ಅವ್ರ ಕುಟುಂಬ ಏನಾಗಬೇಕು, ಅವ್ರ ಪರಿಸ್ಥಿತಿಗಳೇನಾಗಬೇಕು. ಈಗ ಸ್ಕೂಲ್ ಬೇರೆ ಶುರು ಆಗ್ತಾ ಇದೆ, ಅವರು ಶಾಲೆ ಜವಾಬ್ದಾರಿ, ಮನೆ ಮಕ್ಕಳು ಶಾಲೆ ಜವಾಬ್ದಾರಿ ಏನು ನಿಭಾಯಿಸಬೇಕು, ಕುಟುಂಬದ ಜವಾಬ್ದಾರಿಗಳನ್ನ ಏನು ನಿಭಾಯಿಸಬೇಕು. ಜಿಲ್ಲಾಡಳಿತ ಈಗೇನಾಗುತ್ತೆ ಅಂದರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ ಸಮಸ್ಯೆಯಿಂದ. ಜಿಲ್ಲಾಡಳಿತ ಎಲ್ಲರಿಗೂ ತಿಂಗಳಿಗೆ ಒಂದು ಏನು ಜೀವನೋಪಾಯ ಇದೆ 10,000 ರೂಪಾಯಿ, ಈ 15,000 ರೂಪಾಯಿ ಕೊಟ್ಬಿಟ್ರೆ ನಾವೇ ಮನೇಲೇ ಕೂತಿರ್ತೀವಿ. ಈ ಸಮಸ್ಯೆಗಳನ್ನ ಜಿಲ್ಲಾಡಳಿತನೇ ಅದು ಹೆಂಗೆ ಸಮಸ್ಯೆ ಬಗೆಹರಿಸ್ತದೋ ಬಗೆಹರಿಸ್ತದೆ. ಅಲ್ಲಿ ಗಂಟ ತಿಂಗಳಿಗೆ ಏನಿದೆಯೋ ಆ ಒಂದು ಜೀವನೋಪಾಯದ ಪರಿಹಾರ ಕೊಟ್ಟರೆ ಸೂಕ್ತವಾಗಿರುತ್ತೆ. ನಂಜನಗೂಡಿಂದ ಬಂದಿದ್ದೀರಿ, ತಮ್ಮ ಸಮಸ್ಯೆ ಅಲ್ಲಿ LPG ಎಷ್ಟು ದಿವಸದಿಂದ ಸಿಗ್ತಾ ಇಲ್ಲ ನಿಮಗೆ? ಒಂದು ವಾರದಿಂದ ಸಿಗ್ತಾ ಇಲ್ಲ. ಈಗ ಅದು ಎಷ್ಟು ಬಂಕ್ ಇದೆ ಅಲ್ಲಿ? ಇಡೀ ನಂಜನಗೂಡಿಗೆ ಒಂದು ಬಂಕ್ ಇದೆ. ಆ ನಂಜನಗೂಡಿಗೆ ಇಡೀ ಬಂಕ್ಗೆ ಒಂದು ಬಂಕು ಅದರಲ್ಲೂ ಇಲ್ಲ, ಒಂದು ವಾರ 10 ದಿವಸದಿಂದ ಸಿಗ್ತಾ ಇಲ್ಲ ಅಂತ ಅಂದರೆ ಏನಾಗಬೇಕು? ಸಾಲದಕ್ಕೆ ಆಟೋ ರಿಕ್ಷಾಗಳ ಸಂಖ್ಯೆ ಬೇರೆ ಹೆಚ್ಚಾಗ್ತಾ ಇವೆ. ಈ ಸಮಸ್ಯೆಗಳ ಜೊತೆಗೆ ಅದೊಂದು ಸಮಸ್ಯೆ. ಅದ್ರ ಜೊತೆಗೆ ಈ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳು ಆಟೋಗಿರೋಂಥ ದುಡಿಮೆಗಳೆಲ್ಲ ತೊಗೊಂಡೋಗ್ತವೆ. ಒಂದಲ್ಲ ಎರಡಲ್ಲ ಆಟೋ ರಿಕ್ಷಾ ಚಾಲಕರ ಸಮಸ್ಯೆಗಳು. ಜಿಲ್ಲಾಡಳಿತ ಅಂತೂ ಯಾವ ಆಟೋ ರಿಕ್ಷಾ ಚಾಲಕರ ಸಮಸ್ಯೆಗಳಿಗೆ ಯಾವುದೇ ರೀತಿ ಸ್ಪಂದಿಕೆ ಇಲ್ಲ, ಸಮಸ್ಯೆಗೆ ಪರಿಹಾರ ಇಲ್ಲ. ಇದಕ್ಕೇನಂತೀರಿ? ನಾನು ಹೇಳ್ತಾರ ಸರಿನಾ ತಪ್ಪ? ಸರಿಗಿದೆ. ಯಾಕೆ ಅಂತ ಅಂದರೆ ನಾವು ಹೇಳ್ತಾ ಇರ್ತೀವಿ, ನಿಮ್ಮ ಸಮಸ್ಯೆಗಳು ಏನಿರ್ತದೋ ಅದು ನಿಮ್ಗೆ ಹೇಗೆ ಸರಿ ಅನಿಸುತ್ತೋ ನೀವು ಅಭಿಪ್ರಾಯ ತಿಳಿಸ್ಬೇಕು. ನೀವೀಗ ಈ ಸಂದರ್ಭ ನೀವು ಮೌನ ಆದರೆ ಎಲ್ಲನೂ ಮೌನ ಆಗ್ಬಿಡುತ್ತೆ. ಒನ್ ಟೈಮ್ 3 ಟೈಮ್ ಅನ್ನ ತಿನ್ಬೋದಾಯ್ತು, ಈಗ 1 ಟೈಮ್ ಅನ್ನ ತಿನ್ನೋದೇ ಕಷ್ಟ ಆಗಿದೆ. ಬೆಳಗ್ಗೆ 4 ಗಂಟೆಗೆ ಬಂದು ನೋಡಿ ರೋಡಲ್ಲಿ ಯಾರ ತ ನೀರು ಕೇಳದ, ಯಾರ ತ ಟೀ ಕೇಳದ, ಬೆಳಗ್ಗೆ ಅಂತ ಜಿಲ್ಲಾಡಳಿತ ಯಾರು ಏನು ಮಾಡ್ತಾ ಇಲ್ಲ ಸರ್, ಯಾರು ಒಬ್ರು ಹೆಲ್ಪ್ ಮಾಡ್ತಾ ಇಲ್ಲ. ಧ್ರುವ ಸರ್ದವ್ರು ನೋಡಿ ಒಂದು ರಿಕ್ಷಾಗೆ 300 ರೂಪಾಯಿ ಕೊಟ್ಟಿದ್ದಾರೆ ಪಾಪ. ಅವ್ರು ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ. ಚಿತ್ರನಟರಾದಂಥ ಮಾಡ್ಕೊಂಡು ಇರ್ಲಿ ಮನೇಲಿ. ಚಿತ್ರನಟರಾದಂಥ ಧ್ರುವ ಸರ್ಜಾ ಅವ್ರು ಬಂದು ಆಟೋ ರಿಕ್ಷಾ ಚಾಲಕರಿಗೆ ಒಂದು ಅವ್ರ ಕೈಲಾದಷ್ಟು ಒಂದು LPGಗೆ ಆರ್ಥಿಕ ಸಹಾಯಧನ ಮಾಡಿ ಒಂದು ಮಾನವೀಯತೆಯನ್ನು ಮೆರೆದವ್ರೆ. ಅವ್ರಿಗೊಂದು ನಮ್ಮೆಲ್ಲ ಆಟೋ ರಿಕ್ಷಾ ವರ್ಗದಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತೀವಿ. ಈಗ ಏನು ಒಂದು ರೆಕಾರ್ಡ್ ಮಾಡಿ ಸಮಸ್ಯೆಗಳು ತಮ್ಮ ಗಮನಕ್ಕೆ ತರ್ತಾ ಇದ್ದೀವೋ ಅದರಂತೆ ಈ ಆಟೋ ರಿಕ್ಷಾ ಚಾಲಕರ ಸಮಸ್ಯೆಗಳನ್ನ ಕುರಿತು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನ ಕೈ ತಗೋತಾ ಇದ್ದೀವಿ. ನಿಮ್ಮ ಗಮನಕ್ಕೂ ಸಹ ತರ್ತೀವಿ, ಎಲ್ಲವನ್ನು ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಏನೇನು ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ಸಮಸ್ತ ಆಟೋ ರಿಕ್ಷಾ ಚಾಲಕರಲ್ಲಿ ಈ ಸಂದರ್ಭದಲ್ಲಿ ಏನು ಹೇಳೋದು ಅಂದರೆ, ಈ ಒಂದು ವಿಡಿಯೋನ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ಸೆಂಡ್ ಮಾಡಿ ಜಿಲ್ಲಾಡಳಿತಕ್ಕೆ ನಾವು ಈ ಸಮಸ್ಯೆನ ನಾವು ಲಿಖಿತವಾಗಿ ಕೊಡ್ತಾ ಇದ್ದೀವಿ. ಆಟೋ ರಿಕ್ಷಾ ಚಾಲಕರು ಅದರಲ್ಲೂ ಒಂದಷ್ಟು ಜನ ಚಾಲಕರು ಇಲ್ಲಿ ಎಲ್ಲ ಸರ್ತಿ ಸಾಲಲ್ಲಿ ನಿಂತವ್ರೆ. ನಾವು ಬಾಡಿಗೆ ಹೊಡೆಯೋಣ ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬಂದು ಏನು ಸಮಸ್ಯೆ ಇದೆ ಎಲ್ಲರಿಗೂ ಇರುವಂಥ ಸಮಸ್ಯೆ. ಅದರಲ್ಲೂ CNG ಆಟೋದವ್ರಿಗೆ ಅಂತೂ ಬೆಂಗಳೂರಲ್ಲಿ ಆಲ್ರೆಡಿ ಶುರುವಾಗಿದೆ. ಅಲ್ಲೂ ಸೇಮ್ LPG ಥರನೇ ಸಮಸ್ಯೆ ಆಗಿದೆ, ಎಲ್ಲ ಸರ್ತಿ ಸಾಲಲ್ಲಿ ನಿಂತ್ಕೊತವ್ರೆ. ಮೈಸೂರಲ್ಲೂ ಸಹ ಇನ್ನು ಮುಂದೆ ಅದೇ ಆಗುತ್ತೆ. ಜೊತೆಗೆ ಗ್ಯಾಸ್ ದರನೂ ಹೆಚ್ಚಳ ಆಗುತ್ತೆ. ಇವತ್ತು LPGಗಿದೆ, ನಾಳೆ CNG ಗ್ಯಾಸ್ ಆಟೋಗಳಿಗೆ ಇರ್ತವೆ. ಆದ್ದರಿಂದ ಈ ಸಮಸ್ಯೆನ ತುರ್ತಾಗಿ ಸಮಸ್ಯೆ ಬಗೆಹರಿಸ್ಕೊಡಿ. CNG LPG ಆಟೋ ರಿಕ್ಷಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ, ಆಟೋ ರಿಕ್ಷಾ ಚಾಲಕರ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ನಾವು ಇವಾಗ ಎಲ್ಲ ಆಟೋ ಸಂಘಗಳ ಒಕ್ಕೂಟವರು DC ಅವ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಇದು ಲಿಖಿತವಾಗಿ ಕೊಡ್ತಾ ಇದ್ದೀವಿ. ಅವರು ತುರ್ತಾಗಿ ನಾವು ಕೇಳ್ಕೊಡೋಂಥ ನಿಗದಿತ ಅವಧಿಯೊಳಗೆ ಸಮಯದೊಳಗೆ ಅವರು ಬಗೆಹರಿಸಲಿಲ್ಲ ಅಂದರೆ ಒಂದು ಪ್ರತಿಭಟನೆಗೆ ನಾವು ಕರೆ ಕೊಡ್ತೀವಿ. ಆ ಸಂದರ್ಭದಲ್ಲಿ ಸಮಸ್ತ ಆಟೋ ರಿಕ್ಷಾ ಚಾಲಕರು, ಮೈಸೂರಿನ ಸಮಸ್ತ ಆಟೋ ರಿಕ್ಷಾ ಚಾಲಕರು ಹಾಗೂ ಮಾಲೀಕರು ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿ. ಸಮಸ್ತ ಆಟೋ ರಿಕ್ಷಾ ಚಾಲಕರು, ಇದು ನಿಮ್ಮ ಜವಾಬ್ದಾರಿ. ಇವತ್ತಿನ ದಿವಸ ಈ ಜವಾಬ್ದಾರಿಯಿಂದ ಬೆನ್ನು ತೋರಿಸಿದ್ರೆ ಯಾವ ಸಂಘಟನೆಯವರು ಬಂದು ಯಾವ ಆಟೋ ರಿಕ್ಷಾ ಚಾಲಕರನ್ನು ಸಹ ಕಾಪಾಡೋಕ್ಕಾಗಲ್ಲ. ಆ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ನಾವು ಎಲ್ಲರನ್ನೂ ಒಂದು ಒಗ್ಗಟ್ಟಾಗಿ ನಾವು ತಗೊಂಡೋಗಿ ನಮ್ಮ ಸಮಸ್ಯೆನ ಹೇಳ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳೋ ನಿಟ್ಟಲ್ಲಿ ಬಂದಿದ್ದೀವಿ. CNG ಆಟೋ ರಿಕ್ಷಾ ಚಾಲಕರು, LPG ಆಟೋ ರಿಕ್ಷಾ ಚಾಲಕರು ಒಗ್ಗಟ್ಟಾಗಿ ನಾವು ಕರೆ ಕೊಟ್ಟಂಥ ದಿನದಲ್ಲಿ ಬಂದು ಎಲ್ಲ ಒಗ್ಗೂಡಿ ಶಾಂತಿಯುತವಾಗಿ, ಯಾವುದೇ ರೀತಿ ಗಲಾಟೆ ಇಲ್ಲದೆ ಶಾಂತಿಯುತವಾಗಿ ತಮ್ಮ ಪ್ರತಿಭಟನೆನ ದಾಖಲಿಸಿ ತಮ್ಮ ಸಮಸ್ಯೆನ ಹೇಳ್ಕೊಂಡು ಬಗೆಹರಿಸ್ಕೋಬೇಕು. ಇದು ಆಟೋ ರಿಕ್ಷಾ ಚಾಲಕರ ಒಂದು ಜವಾಬ್ದಾರಿ.
ಆಟೋ ರಿಕ್ಷಾ ಚಾಲಕರು ಒಗ್ಗಟ್ಟಾಗಲಿಲ್ಲ ಅಂದರೆ ಆಟೋ ರಿಕ್ಷಾ ಚಾಲಕರ ಯಾರ ಸಮಸ್ಯೆನೂ ಏನನ್ನೂ ಬಗೆಹರಿಸೋಕ್ಕಾಗಲ್ಲ. ಇದು ಆಟೋ ರಿಕ್ಷಾ ಚಾಲಕರ ಫೇಲ್ ಆಗಿಬಿಡುತ್ತೆ. ಅದರಿಂದ ನಾವು ಸಂಘಟನೆಯವರು ನಿಂತ್ಕೊಂಡು ಕೆಲಸ ಮಾಡ್ತೀವಿ. ನೀವೆಲ್ಲ ಬೆನ್ನೆಲುಬಾಗಿ ಜೊತೆಲಿರಿ. ನಮಸ್ಕಾರ.